ಒಂದು ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಮೊದಲ ಹಂತದ ತಯಾರಿಯನ್ನ ಈಗಾಗಲೇ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಇವತ್ತು ಈಗ ಆಳ್ವಾಸ್ ಪ್ರಗತಿ ಏನು ಕೊನೆಯ ಹಂತದ ತಯಾರಿಯನ್ನ ಯಾವ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ, ಎಷ್ಟು ಓಪನಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನಮ್ಮ ಜೊತೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿಗಳಾಗಿರುವಂತಹ ವಿವೇಕ್ ಆಳ್ವಾ ಅವರಿದ್ದಾರೆ. ಹಾಗೆ ನಮ್ಮ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ನ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಹೆಡ್ ಆಗಿರುವಂತಹ ರಂಜಿತಾ ಅವರಿದ್ದಾರೆ. ಹಾಗೆ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಮಿತ್ ಶೆಟ್ಟಿ ಅವರಿದ್ದಾರೆ. ಹಾಗೆ ನಾನು ಪ್ರಸಾದ್. ಇವರೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ದಶಕಗಳಿಂದ ಆಳ್ವಾಸ್ ಪ್ರಗತಿಯನ್ನ ಮಾಡ್ತಾ ಬರ್ತಾ ಇದೆ. 2007ರಲ್ಲಿ ಆರಂಭವಾದ ಈ ಆಳ್ವಾಸ್ ಪ್ರಗತಿ ಇದೀಗ 15ನೇ ಆಳ್ವಾಸ್ ಪ್ರಗತಿ ಆಗಸ್ಟ್ 1 ಮತ್ತು 2 ನಡೀಲಿಕ್ಕಿದೆ. ನಿಮ್ಗೆ ಈಗಾಗಲೇ ಪ್ರೆಸ್ ನೋಟ್ ಅನ್ನ ಪ್ರೆಸ್ ಕಿಟ್ ಅನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿವರೆಗೆ ಆದ ಒಟ್ಟು 21 ಆಳ್ವಾಸ್ ಉದ್ಯೋಗ ಮೇಳ, ಆಳ್ವಾಸ್ ಪ್ರಗತಿ ಮತ್ತೆ ಉದ್ಯೋಗ ಮೇಳ. ಆಳ್ವಾಸ್ ಪ್ರಗತಿ 14 ಆಗಿದೆ. ಮತ್ತೆ ರಾಜ್ಯದ ಅಥವಾ ದೇಶದ ವಿವಿಧ ಭಾಗಗಳಲ್ಲಿ ಆದಂತಹ ಉದ್ಯೋಗ ಮೇಳಗಳೆಲ್ಲವೂ ಸೇರಿ 21 ಉದ್ಯೋಗ ಮೇಳಗಳನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮಾಡಿ ಸೈ ಎನ್ಸ್ಕೊಂಡಿದೆ. ಅದರಲ್ಲಿ ಇಲ್ಲಿವರೆಗೆ 36,151 ಉದ್ಯೋಗಿಗಳಿಗೆ ಉದ್ಯೋಗವನ್ನ ನೀಡಿದ ಹಿರಿಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕಿದೆ. ಅದರ ಜೊತೆಗೆ 61,517 ವಿದ್ಯಾರ್ಥಿಗಳನ್ನ ಮುಂದಿನ ಹಂತದ ಫೈನಲ್ ಇದಕ್ಕೆ ಸಹ ತೆಗೆದುಕೊಂಡು ಹೋದಂತಹ ಹಿರಿಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪ್ರಗತಿಗಿದೆ. ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರತಿಷ್ಠಿತ ಉದ್ಯೋಗ ಮೇಳವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಹಿಂದಿರುವಂತಹ ಒಂದು ಕಮಿಟೆಡ್ ತಂಡ, ಅದರ ಹಿಂದಿರುವಂತಹ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇದೆಯಲ್ಲ, ಇದರಿಂದಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸುವಂತಹ ಆಳ್ವಾಸ್ ಪ್ರಗತಿ ಇವತ್ತು ಒಂದು ರಾಷ್ಟ್ರದ ಶ್ರೇಷ್ಠ ಉದ್ಯೋಗ ಮೇಳವಾಗಿ ಹೊರಹೊಮ್ಮಿದೆ. ಈ ಆಳ್ವಾಸ್ ಪ್ರಗತಿ 2025ರ 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿಯ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾಗಿರುವ ಆಳ್ವಾಸ್ ಪ್ರಗತಿಯ ಒಂದು ಮೇನ್ ಫೋರ್ಸ್ ಆಗಿರುವಂತಹ ವಿವೇಕ್ ಆಳ್ವಾ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕಳೆದ 2 ತಿಂಗಳಿಂದ ನಮ್ಮ ತಂಡ ಈ ಪ್ರಗತಿ ಉದ್ಯೋಗ ಮೇಳಕ್ಕೆ ಸುಮಾರು ಸಿದ್ಧತೆಗಳನ್ನು ನಾವು ನಡೆಸಿದ್ದೇವೆ. ಈ ವರ್ಷ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಒಂದು 4 ರಾಜ್ಯಗಳಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ. ಕೆಲವು ಬಾರಿ ನಮ್ಮ ಕರಾವಳಿ ಭಾಗದವರು ಇದು ಕೇವಲ ಕರಾವಳಿಗೆ ಯಾಕೆ ಸೀಮಿತ ಆಗಬಾರ್ದಂತ ಒಂದು ಪ್ರಶ್ನೆ ಇರ್ತದೆ. ಆ ಸಮಯದಲ್ಲಿ ನಮ್ಮ ಉದ್ದೇಶ ಯಾವತ್ತಿಗೂ ಒಂದು ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್, ಯಾವತ್ತಿಗೂ ಅದರಲ್ಲಿ ಸಮಾನತೆ ಇರಬೇಕಂತ ದೃಷ್ಟಿಯಲ್ಲಿ ನಾವು ಈ ಆಳ್ವಾಸ್ ಪ್ರಗತಿಯನ್ನು ಕಳೆದ 14 ಬಾರಿ ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ನಂಗೂ ಕೂಡ ಆಸೆ ಇರ್ತದೆ, ಕರಾವಳಿ ಭಾಗ ಮಕ್ಕಳು ಜಾಸ್ತಿ ಸಿಲೆಕ್ಟ್ ಆಗ್ಬೇಕಂತ. ಒಂದು ವಿಚಾರ ನಿಮಗೆ ಶೇರ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ. ಯಾವ್ದು ಹೇಳಿದ್ರೆ, ಈ ವರ್ಷ ನಾನು ಒಂದು ಸೆನ್ಸರ್ ಅಂತ ಕಂಪನಿಗೆ ಹೋಗುವಾಗ ಅಲ್ಲಿ ಒಂದು 31 ಮಕ್ಕಳು ಲಾಸ್ಟ್ ಇಯರ್ ಸಿಲೆಕ್ಟ್ ಆಗಿದ್ದ ಮಕ್ಕಳನ್ನು ನನಗೆ ತೋರಿಸ್ಕೊಟ್ರು. ಆ 31 ಮಕ್ಕಳು ಕೂಡ ನಮ್ಮ ಭಾಗದ ಮಕ್ಕಳು ಇರಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳನ್ನು ಉದ್ದೇಶಿಸಿ ನಾವು ಈ ಬಾರಿ ತುಂಬಾ ಫೋಕಸ್ಡ್ ರೀತಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಇಂಥ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಕೆಲವು ಬಾರಿ ಓರಿಯೆಂಟೇಷನ್ ಬರುವ ಮಕ್ಕಳು ಕಮ್ಮಿ ಇರ್ತಾರೆ. ಇದು ಯಾಕೆ ಹೇಳಿದ್ರೆ, ಎಷ್ಟೋ ಬಾರಿ ನಾವು ನೋಡ್ತೇವೆ ನಮ್ಮ ಕಡೆಯ ಮಕ್ಕಳು ಸೀದಾ ಉದ್ಯೋಗ ಮೇಳಕ್ಕೆ ಬರೋದು ನಾನು ಗಮನಿಸ್ತೇನೆ. ಈ ಕನ್ಫ್ಯೂಷನ್ ಆಗಬಾರ್ದು, ಮಕ್ಕಳಿಗೆ ಒಂದು ಕ್ಲಾರಿಟಿ ಇರಬೇಕು. ಆ ದೃಷ್ಟಿಯಲ್ಲಿ ನಾವು ಈ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಏನು ರಾಕೆಟ್ ಸೈನ್ಸ್ ಟ್ರೈನಿಂಗ್ ಮಾಡೋದಿಲ್ಲ. ಅಲ್ಲಿ ಮುಖ್ಯವಾಗಿ ಒಂದು ಹೇಗೆ ಸಿದ್ಧತೆ ಮಾಡಬೇಕು, ಹೇಗೆ ಇದರ ಪುರಾತಯಾರಿಗಳು ಮಾಡಬೇಕು. ಯಾಕೆ ಹೇಳಿದ್ರೆ ಒಂದು ಉದ್ಯೋಗ ಮೇಳ ಕೂಡ, ಈಗ ಜಾಬ್ ಕೂಡ ಒಂದು ಎಕ್ಸಾಮ್ ಆಗಿದೆ. ಸುಮ್ಮನೆ ಕೈ ಬೀಸ್ಕೊಂಡು ಬಂದ್ರೆ ಇದರ ಉಪಯೋಗ ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಈಗಲೇ ಒಂದು 4 ಕಡೆಯಲ್ಲಿ 4 ತಾಲೂಕುಗಳಲ್ಲಿ ಆಲ್ರೆಡಿ ಮಂಗಳೂರಲ್ಲಿ ನಡೆದಾಗಿದೆ, ನಾಳೆ ಉಳ್ಳಾಲಲ್ಲಿದೆ. ನಿನ್ನೆ ಮಂಗಳೂರಲ್ಲಿ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೀತು ಟೌನ್ ಹಾಲ್ ಅಲ್ಲಿ, ಬಾರಿ ಒಳ್ಳೆ ರೀತಿಯಲ್ಲಿ ನಡೀತು ನಿನ್ನೆ. ಹಾಗೇನೆ ನಾಳ್ದು ಬೈಂದೂರಲ್ಲಿ 30ಕ್ಕೆ ಕಾರ್ಕಳದಲ್ಲಿ ಕೂಡ ನಡೀಲಿಕ್ಕೆ ಇದೆ, ನಾಳೆ ಉಳ್ಳಾಲದಲ್ಲಿ ಕೂಡ ನಡೀಲಿಕ್ಕೆ ಇದೆ.
ಇದರ ಜೊತೆಗೆ ಕಂಪನೀಸ್ ಅನ್ನು ಈ ವರ್ಷ ನಾವು ಮೊದಲೇ ಅವರನ್ನು 14 ತಾರೀಕು ಮುಂಚೆನೆ ಅವ್ರು ರಿಜಿಸ್ಟರ್ ಮಾಡ್ಬೇಕಂತ ನಾವು ಕೇಳ್ಕೊಂಡೆವು. ಮ್ಯಾಕ್ಸಿಮಮ್ ಕಂಪನಿಗಳು ರಿಜಿಸ್ಟರ್ ಆ ರೀತಿ ರಿಜಿಸ್ಟರ್ ಮಾಡಿದ್ರು. ಈ ವರ್ಷ ಕೂಡ ನನಗೆ ಒಂದು 300 ಕಂಪನಿ ಬರೋದು ನಿರೀಕ್ಷೆ ಇದೆ. ಈಗಾಗಲೇ ಒಂದು 285 ಕಂಪನಿಗಳು ರಿಜಿಸ್ಟರ್ ಆಗಿರ್ಬೋದು. ನಾನು ತೋರಿಸ್ತೇನೆ ನಿಮ್ಗೆ ಎಷ್ಟು ಕಂಪನಿಗಳು ರಿಜಿಸ್ಟರ್ ಆಗ್ತಾರೆ, ಎಷ್ಟು ಕಂಪನಿಗಳಿಗೆ ನಾವು ಕನ್ಫರ್ಮೇಶನ್ ಕೊಡ್ತೇವೆ ಅಂತ. ನನಗೆ ಎಲ್ಲಾ ವಿಚಾರಗಳನ್ನು ಕೂಡ ನನಗೆ ಹಂಚ್ಲಿಕ್ಕೆ ಆಸೆ ಉಂಟು. ಯಾಕೆ ಹೇಳಿದ್ರೆ ಇವರು ಯಾವಾಗಲೂ ಹೇಳ್ತಾರೆ ತುಂಬಾ ವ್ಯವಸ್ಥಿತ ರೀತಿಯಲ್ಲಿ ನಡೀತದೆ ಅಂತ. ಇದು ಏನ್ ವ್ಯವಸ್ಥಿತ ಅಂತ ನೀವು ಅದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳಿದ್ರೆ ಇವನ್ ಕಂಪನಿಯವ್ರಿಗೂ ಕೂಡ ಇವತ್ತು ಉದ್ಯೋಗ ಮೇಳ ಬೇರೆ ಬೇರೆ ಕಡೆ ಆಗುದ್ರಿಂದ ಕೆಲವು ಬಾರಿ ಉದ್ಯೋಗ ಮೇಳದ ಕಾನ್ಸೆಪ್ಟೇ ಹಾಳಾಗ್ತದೆ. ಯಾಕೆ ಹೇಳಿದ್ರೆ ತುಂಬಾ ಜನರಿಗೆ ಪ್ರಶ್ನೆ ಉಂಟಾಗ್ತದೆ, ಉದ್ಯೋಗ ಮೇಳ ಏನ್ ಪ್ರಾಮಾಣಿಕ ರೀತಿಯಲ್ಲಿ ನಡೆಸ್ತಿದ್ದಾರ, ಇದರಲ್ಲಿ ಏನು ಸುಮ್ಮನೆ ರೆಸ್ಯೂಮೆ ತಗೊಳ್ತಾರ ಅಂತ. ಸೊ ಈ ಕಾರಣಕ್ಕಾಗಿ ನಾವು ಏನ್ ಮಾಡ್ತೇವೆ ಹೇಳಿದ್ರೆ, ಒಂದು ಪೂರ್ತಿ ಬೇರೆ ಬೇರೆ ರಾಜ್ಯಗಳಿರಲಿ, ಹೈದರಾಬಾದ್ ಹೋಗಿ, ಚೆನ್ನೈಗೆ ಹೋಗಿ, ಈವನ್ ನಾರ್ತ್ ಇಂಡಿಯಾಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ನಾನೇ ಈ ವರ್ಷ ಖುದ್ದು ಒಂದು 65 ಕಂಪನಿಗಳಿಗೆ ನಾನೇ ವಿಸಿಟ್ ಮಾಡಿದ್ದೇನೆ. ಆ ಸೀರಿಯಸ್ನೆಸ್ ಅವ್ರಿಗೆ ಹೇಳ್ತೇವೆ ಹೇಗಿರ್ತದೆ. ನಾವೊಂದು ಆಲ್ಮೋಸ್ಟ್ ಒಂದು 800 ರೂಮ್ಗಳನ್ನು ತಯಾರು ಮಾಡ್ತೇವೆ, 3000 ಕಂಪ್ಯೂಟರ್ಗಳನ್ನು ಇಟ್ಕೊಳ್ತೇವೆ. ಎಲ್ಲ ವ್ಯವಸ್ಥೆಗಳು, ಒಂದು ಇಂಟರ್ವ್ಯೂಗೆ ಏನೆಲ್ಲ ಬೇಕು ಎಲ್ಲಾ ವ್ಯವಸ್ಥೆಗಳು ಅಲ್ಲಿ ತಯಾರಾಗ್ತದೆ. ಸೊ ಈ ವರ್ಷ ಕೂಡ ಇಂಥ ತಯಾರಿಗಳು ನಾವು ನಡೆಸ್ತಿದ್ದೇವೆ. ಇವನ್ ನಂಗೆ ಭಾರಿ ಅಗತ್ಯ ಇರೋದು ಈ ಓರಿಯಂಟೇಶನ್ ಕಾರ್ಯಕ್ರಮಗಳು. ನಾನು ನಿಮ್ಮ ಮುಖಾಂತರ ಕೂಡ ಈ ಓರಿಯಂಟೇಶನ್ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಬರುವ ವರ್ಷಗಳಲ್ಲಿ ಇನ್ನೂ ಸಾರ್ಥಕ ರೀತಿಯಲ್ಲಿ ಆಗ್ಬೇಕಂತ ನಮ್ಮ ಆಸೆ. ಅಲ್ಲಿ ಬಂದ್ರೆ ಏನಾಗ್ತದೆ ಹೇಳಿದ್ರೆ, ಕೆಲವು ವಿಚಾರಗಳನ್ನು ಅವ್ರಿಗೆ ಫೋಕಸ್ ಮಾಡ್ತೇವೆ. ಹೇಗೆ ಒಂದು ಧರಿಸುವ ಬಟ್ಟೆ ಇರಬಹುದು, ಒಂದು ಕಂಪನಿ ಅವ್ರ ಜೊತೆ ಏನ್ ಮಾತಾಡಬೇಕು, ಆ ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡಬೇಕು, ಆ ಪುಸ್ತಕಗಳು, ಈ ಪುಸ್ತಕವನ್ನು ಹೇಗೆ ಯುಟಿಲೈಸ್ ಮಾಡ್ಬೇಕು. ಈಗ ಈ ಪುಸ್ತಕದ ಬಗ್ಗೆ ಪ್ರತಿ ವರ್ಷ ನೀವು ನೋಡ್ತಿರ್ಬೋದು, ಈ ಪುಸ್ತಕ ಎಲ್ಲಾ ಮಕ್ಕಳ ಕೈಯಲ್ಲಿ ಇರ್ತದೆ. ಈ ಪುಸ್ತಕದ ಹಿಂದೆ ಕೂಡ ಒಂದು ರಫ್ ಶೀಟ್ ಅಂತ ಹಾಕ್ತೇವೆ, ಒಂದು ಪೇಜ್ ಇರ್ಬೋದು. ಬಟ್ ಈ ರಫ್ ಶೀಟ್ ಅಲ್ಲಿ ಕೂಡ ಅವ್ರು ಕೂಡ ಶಾರ್ಟ್ ಲಿಸ್ಟ್ ಮಾಡ್ಬೇಕು, ಯಾವ ಕಂಪನಿಗಳಿಗೆ ಮಕ್ಕಳು ಹೋಗ್ಬೇಕಂತ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ರೆ, ಅದರಲ್ಲಿ ಬರ್ದಿಟ್ರೆ ಅವಾಗ ನ್ಯಾಚುರಲಿ ಮಕ್ಕಳು ಸ್ವಲ್ಪ ಪ್ರಿಪೇರ್ಡ್ ಆಗಿರ್ತಾರೆ ಅಂತ ನಮ್ಮ ಅನಿಸಿಕೆ. ಇದು ಈವನ್ ಈಗ ಒಂದು ಅಪ್ಲಿಕೇಶನ್ ಕೂಡ ಎಲ್ಲ ರಿಜಿಸ್ಟರ್ ಆಗಿದ್ದ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ ಹೋಗ್ತದೆ. ಅವರವರ ರೆಸ್ಯೂಮ್ ಅದರೊಳಗೆ ಹಾಕಿದ್ರೆ ಈವನ್ ಇಟ್ ಕ್ಯಾನ್ ಟೆಲ್ ವಿಚ್ ಕೈಂಡ್ ಆಫ್ ಕಂಪನೀಸ್ ಆರ್ ಮೆಂಟ್ ಫಾರ್ ದೆಮ್ ಅಂತ. ಸೊ ಸುಮಾರು ನಾವು 17 ವರ್ಷದಲ್ಲಿ ತುಂಬಾ ಚೇಂಜಸ್ ಆಗಿದೆ. ಒಂದು ನಮ್ಮ ಇರುವ ಬ್ಯಾಕ್ ಎಂಡ್ ಇರ್ಬೋದು, ಕೊಡುವ ಇನ್ಫಾರ್ಮೇಶನ್ಗಳಿರ್ಬೋದು, ಎಲ್ಲಾ ಇನ್ಫಾರ್ಮೇಶನ್ಗಳು ಫಸ್ಟ್ ಡೇ ಇಂದ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ನಾವು ಆನ್ಲೈನ್ ಅಲ್ಲಿ ನಾವು ಹಾಕ್ತಾ ಇರ್ತೇವೆ. ಅದರ ಜೊತೆಗೆ ಇಂಥ ಪುಸ್ತಕಗಳು ಕೂಡ ತಯಾರು ಮಾಡಿ ಎಲ್ಲಾ ಮಕ್ಕಳಿಗೆ ಹಂಚ್ತೇವೆ. ಒಂದು 20,000 ಪುಸ್ತಕಗಳು ಫ್ರೀ ಆಗಿ ಎಲ್ಲರಿಗೂ ಕೊಡ್ತಾ ಇರ್ತೇವೆ. ಈ ಪುಸ್ತಕಗಳು ಕೇವಲ ಉದ್ಯೋಗ ಮೇಳಕ್ಕೆ ಮಾತ್ರ ಅಲ್ಲ, ಒಬ್ಬ ಹುಡುಗನಿಗೆ ಕಂಪ್ಲೀಟ್ ಡೀಟೇಲ್ಸ್ ಇರ್ತದೆ. ಎಂತ ಕಂಪನಿಗಳು ಏನ್ ಹೈರ್ ಮಾಡ್ತಿದ್ದಾರೆ, ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಉಂಟು. ಎಷ್ಟು ಸ್ಯಾಲರಿ ಉಂಟು, ಎಲ್ಲಿ ಲೊಕೇಶನ್ ಎಲ್ಲಿದೆ, ಈವನ್ ಎಷ್ಟು ಓಪನಿಂಗ್ಸ್ ಇದೆ, ಎಲ್ಲಾ ವಿಚಾರಗಳು ಇದರಲ್ಲಿ ಶೇರ್ ಆಗುವಾಗ ಮಕ್ಕಳಿಗೆ ಕಂಪ್ಲೀಟ್ ನಾಲೆಜ್ ಇರ್ತದೆ. ಈವನ್ ಇನ್ನೊಂದು ವಿಚಾರ ಏನ್ ಹೇಳಿದ್ರೆ, ನಾವು ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳ್ತೇವೆ. ಭಾರಿ ಬೇಜಾರ ಸಂಗತಿ ಏನ್ ಹೇಳಿದ್ರೆ, ಈಗ ನನಗೂ ಕೂಡ ಒಂದು ಕಂಪನಿಯ ರಿಕ್ವೈರ್ಮೆಂಟ್ಸ್ ಬರುವಾಗ ಇದು ನಮ್ಮ ಜಿಲ್ಲೆಗೆ ತಕ್ಕಂತ ರಿಕ್ವೈರ್ಮೆಂಟ್ಸ್ ಅಲ್ವಾ ಅಂತ ನಾವು ಹೇಳಲಿಕ್ಕೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಬಾರಿ ಗಾರ್ಮೆಂಟ್ ಕಂಪನಿ ಅವರೆಲ್ಲ ಕೇಳ್ತಾರೆ, ನಮ್ಗೆ ಅಷ್ಟು ಜನ ಆಚೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗುದಿಲ್ಲ, ಸುಮ್ಮನೆ ಅವರನ್ನು ತರಿಸಿ ಅವ್ರ ದುಡ್ಡು ಕೂಡ ಟೈಮ್ ವೇಸ್ಟ್ ಆಗಬಾರ್ದು, ಬೇರೆಯವ್ರದ್ದು ಕೂಡ ಆಗಬಾರ್ದು ಅಂತ ಆ ದೃಷ್ಟಿ. ಅದಕ್ಕೆ ನಾವು ಮೊದಲೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ, ನಾವು ಈಗ ನೋಡಿ ಈಗ ಒಂದು ಆಲ್ಮೋಸ್ಟ್ ಒಂದು 312 ಕಂಪನೀಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು. ಇನ್ನೂ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸುಮಾರು ಇದೆ. ಎಲ್ರಿಗೂ ನಾವು ಕನ್ಫರ್ಮೇಶನ್ ಕೊಡೋದಿಲ್ಲ, ಯಾಕೆ ಹೇಳಿದ್ರೆ ಲೆಟ್ ಇಟ್ ಬಿ ಪ್ರಾಪರ್ ಇದಂತ. ಬಟ್ ಬೇಜಾರ ಸಂಗತಿ ಏನಂತ ಹೇಳ್ತೇನೆ, ಈಗ ಮಕ್ಕಳ ನೀವು ರಿಜಿಸ್ಟ್ರೇಷನ್ ಕೌಂಟ್ ನೋಡಿದ್ರೆ ಪ್ರತಿ ವರ್ಷ ನಾನು ನೋಡ್ತೇನೆ ಎಲ್ಲ ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಈಗ ನಾವುಗಳು ಕೂಡ ಹೇಳುವಾಗ ಒಂದು 3,000 ಡಿಗ್ರಿ ಮಕ್ಕಳು ಬರ್ತಾರೆ, ಇಂಜಿನಿಯರಿಂಗ್ ಮಕ್ಕಳು ಬರ್ತಾರೆ, 4,000 ಡಿಗ್ರಿ ಮಕ್ಕಳು ಬರ್ತಾರೆ ಅಂತ ಹೇಳುವಾಗ ಇರ್ಬೋದು, ಸೆಕ್ಯುರಿಟಿ ಆಗಿರ್ಬೋದು. ನೋಡಿ ನೀವು ನೋಡುವ ಕೆಲವು ಬಾರಿ ನೀವು ಎಣಿಸ್ತೀರಿ ಅಮೆಝಾನ್, ಒರಾಕಲ್ ಇದೆಲ್ಲ IT ಕಂಪನಿಗಳಲ್ಲ ಅಂತ. ನ್ಯಾಚುರಲಿ ಅವ್ರು ತಿಳ್ಕೊಳ್ಳೋ ಏನು ಆಫರ್ ಅಂತ ನಾವು ನೋಡ್ತೇವೆ. ನಾವು ಸುಮ್ಮನೆ ಒಂದು IT ಅಂತ ಹೇಳಲಿಕ್ಕೆ ನಮಗೆ ಆಸೆ ಇಲ್ಲ. ನಾನು ಏನು ಉಂಟು ಅದನ್ನು ನಾನು ನಿಮ್ಮ ಮುಖಾಂತರ ಮಕ್ಕಳಿಗೆ ಹಂಚಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಇದರಲ್ಲಿ ಕೂಡ ಒಂದು 45 IT ಕೋರ್ ಜಾಬ್ಸ್ ಇದೆ. ಈ ITS ಕಂಪನಿಗಳಲ್ಲಿ ಕೂಡ ಒಂದು 45 IT ಕೋರ್ ಜಾಬ್ಸ್ ಇದೆ. ಒಂದು 1,000 ನಾನ್ IT ಜಾಬ್, ಈವನ್ BTech ಮಕ್ಕಳು ಕೂಡ ಟ್ರೈ ಮಾಡಬಹುದು. 20 ವೇಕೆನ್ಸೀಸ್ HR ಅಲ್ಲಿ ನಮಗೆ ಕಾಣ್ತಿದೆ. ಈಗ ನಾವು ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ನೋಡಿದ್ರೆ ಈ ವರ್ಷ 2,500 ಓಪನಿಂಗ್ಗಳು 30 ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದ ಬೇರೆ ಬೇರೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೈರ್ ಮಾಡ್ತಿದ್ದಾರೆ. ಇದರಲ್ಲಿ ANC ಕಂಪನಿ ಇರಬಹುದು, ಒರಾಕಲ್ ಇರಬಹುದು, ಅರ್ಜುನ ರಿಸರ್ಚ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಇರಬಹುದು,
ಭಾರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇರ್ಬೋದು, ಐ ಪ್ರೋಸೆಸ್ ಇರ್ಬೋದು, ಹಾಗೆ ಹಲವಾರು ಕಂಪನಿಗಳು 2,500 ಹುದ್ದೆಗಳು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು. ಒಂದು 500 ಓಪನಿಂಗ್ಗಳು MBA ಮತ್ತೆ MCOM ಅವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ನೋಡ್ತಿದ್ದೇವೆ. ಪ್ರಾಮಿನೆಂಟ್ ಬ್ಯಾಂಕ್ಸ್ ಲೈಕ್ ANZ ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರ, ಆಕ್ಸಿಸ್ ಬ್ಯಾಂಕ್, ಮಹೀಂದ್ರ ಫಿನಾನ್ಸ್, ಇಕ್ವಿಟಸ್ ಸ್ಮಾಲ್ ಫಿನಾನ್ಸ್, ಹಾಗೆ ಹಲವಾರು ಬ್ಯಾಂಕ್ಗಳು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನೀವು ಹೆಲ್ತ್ ಕೇರ್ ಸೆಕ್ಟರ್ ತಗೊಳ್ಳಿ. ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಕೂಡ ಕೇವಲ ನರ್ಸಿಂಗ್ ಮಕ್ಕಳಿಗೆ ಮಾತ್ರ ವೇಕೆನ್ಸಿ ಅಲ್ಲ, ಈವನ್ BCom, BBM ಇಂಥ ಬೇರೆ ಬೇರೆ ಓಪನಿಂಗ್ಸ್ ಗಳು ಕೂಡ ಇದರಲ್ಲಿ ಕಾಣ್ತಿದೆ. 750 ಪೊಸಿಷನ್ಗಳು ನರ್ಸಿಂಗ್ ಮಕ್ಕಳಿಗೆ ಸಿದ್ಧತೆ ಆಗಿದೆ. 300 ಪ್ಯಾರಾಮೆಡಿಕಲ್ ಮಕ್ಕಳಿಗೆ, 50 ಫಿಸಿಯೋಥೆರಪಿ ಮಕ್ಕಳಿಗೆ, ಮೆಡಿಕಲ್ ಡಿಗ್ರಿ ಹೋಲ್ಡರ್ಸ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ ಮಕ್ಕಳಿಗೆ ಇಂಥ ವೈಡ್ ರೇಂಜ್ ಓಪನಿಂಗ್ಸ್ ನಮಗೆ ಕಾಣ್ತಿದ್ದೇವೆ. ನಾರಾಯಣ ವಿದ್ಯಾಲಯ, ಒಕಾರ್ಡ್, ಸಾಕ್ರಾ ಹಾಸ್ಪಿಟಲ್, ಜಾಪನೀಸ್ ಬೇಸ್ಡ್ ಸಾಕ್ರಾ ಹಾಸ್ಪಿಟಲ್, ಅಪೋಲೋ ಹೋಮ್ ಕೇರ್ ಹಾಸ್ಪಿಟಲ್ಸ್, ಇಂದಿರಾ ಹಾಸ್ಪಿಟಲ್, ಪೀಪಲ್ ಟ್ರೀ ಹಾಸ್ಪಿಟಲ್ ಅಂತ ಹಲವಾರು ಹಾಸ್ಪಿಟಲ್ಗಳು ಕೂಡ ಈ ವರ್ಷ ಭಾಗವಹಿಸಲಿಕ್ಕಿದೆ. ಫಾರ್ಮಾ ಸೆಕ್ಟರ್ ಅಲ್ಲಿ 250 ವೇಕೆನ್ಸಿಗಳು ನಾವು ನೋಡ್ತಿದ್ದೇವೆ. 5 ಟಾಪ್ ಲೀಡಿಂಗ್ ಕಂಪನೀಸ್ಗಳು ಕೂಡ ಈ ಸಲ ಭಾಗವಹಿಸುತ್ತಿದ್ದಾರೆ. ಇದು ಸಿಪ್ಲಾ ಆಗಿರಬಹುದು, ಹೆಟಿರೋ ಅಂತ ಹೈದರಾಬಾದ್ ಇಂದ ಬರುವ ಕಂಪನಿ. ಹೋದ ವರ್ಷ ಎಷ್ಟು ಮಕ್ಕಳಿಗೆ ಹಾಕಿದ್ರು? ಹೋದ ವರ್ಷ 45 ಮಕ್ಕಳು ಹೆಟಿರೋ. ಈ ವರ್ಷ ಇವರು ಹೈದರಾಬಾದ್ ಹೋಗುವಾಗ ಅಲ್ಲಿ ಸುಮಾರು ಇಲ್ಲಿಂದ ಹೋದ ಮಕ್ಕಳು ಅಲ್ಲಿ ಇದ್ರು. ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ಬಾರಿ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಜಾಬ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ಕಂಪನಿಗಳು ಕೂಡ ನಾನು ಕನ್ಸಿಡರ್ ಮಾಡೋದು ಒಂದೊಂದು ಬಿಲ್ಡಿಂಗ್ಗಳು, ಇದೆಲ್ಲ ಬಾಕ್ಸ್ಗಳು. ಇದು ಬಾಕ್ಸ್ ಹೈದರಾಬಾದ್ ಅಲ್ಲಿ ಇರ್ಲಿ, ಬೆಂಗಳೂರಲ್ಲಿ ಇರ್ಲಿ, ಎಲ್ಲ ಒಂದೇ ವಿಚಾರ. ನಾನು ಕೇಳೋದಿಷ್ಟೇ, ಇವತ್ತು ಎಲ್ಲಿ ಜಾಬ್ಸ್ ಇದೆ ಅಲ್ಲಿ ನಾವು ಹೋಗ್ಬೇಕು. ಆ ಕಾರಣಕ್ಕಾಗಿ ಹೈದರಾಬಾದ್ ಆಗ್ಲಿ, ಚೆನ್ನೈ ಆಗ್ಲಿ, ನಮ್ಮ ಮಕ್ಕಳು ಹೊರ ಜಿಲ್ಲೆ, ಹೊರ ರಾಜ್ಯಕ್ಕೆ ಈ ಮುಖಾಂತರ ಹೇಳ್ಬೇಕಂತ ಇಚ್ಛೆ ಪಡ್ತೇನೆ. ಈ ವರ್ಷ ಸಿಪ್ಲಾ, ಜುಬಿಲಿಯಂಟ್, ಮೆಡಾರ್ಗ್ಯಾನಿಕ್ಸ್, ಮೆಡಿಟೆಕ್, ವಸುಧಾ ಲೈಫ್ ಸೈನ್ಸ್ ಇರೋದು ಕಾರವಾರ, ನಮ್ಮ ಅಂಕೋಲದ ಆಚೆ, ಇದೆಲ್ಲ ಕಂಪನಿಗಳಿದೆ. 50 ಪೊಸಿಷನ್ MSc ಕೆಮಿಸ್ಟ್ರಿ, M.Pharm ಕ್ಯಾಂಡಿಡೇಟ್ಸ್, 60 ಪೊಸಿಷನ್ BSc ಕ್ಯಾಂಡಿಡೇಟ್ಸ್, 20 ರೋಲ್ಸ್ BTech ಮಕ್ಕಳು. ಅದು ಸಹ ಕೆಮಿಕಲ್ ಇಂಜಿನಿಯರಿಂಗ್. ಇವತ್ತು ಕೆಮಿಕಲ್ ಇಂಜಿನಿಯರಿಂಗ್ ಬಾರಿ ಕಮ್ಮಿ ಕಾಲೇಜ್ ಇರುವುದಿದೆ. ಇವತ್ತು ಸಿಪ್ಲಾ ಕಂಪನಿ ಈ ಡಿಪ್ಲೊಮಾ ಕೆಮಿಕಲ್ ಇಂಜಿನಿಯರಿಂಗ್, ಎಸ್ಪೆಷಲಿ ನಮ್ಮ KPT ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ. ಹಾಗೇನೆ ಒಂದು ಕಮ್ಮಿ ಕಾಲೇಜಸ್ಗಳಲ್ಲಿ ಇದು ಇರುವ ಕಾರಣ ಇವತ್ತೊಂದು ದೊಡ್ಡ ಸಂಖ್ಯೆ ಸಿಪ್ಲಾದವರು ಕೇಳ್ತಿದ್ದಾರೆ. 120 ಓಪನಿಂಗ್ಸ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕಾಣ್ತಿದೆ. ನಿಮ್ಮ ಫೀಲ್ಡ್ಗೆ ಬರುವ ನಿಮ್ಮ ಮೀಡಿಯಾ ಫೀಲ್ಡ್, ನಾನು ಪ್ರತಿ ವರ್ಷ ನೋಡ್ತಿದ್ದೆ, ಮೀಡಿಯಾ ಫೀಲ್ಡ್ ನಮಗೆ ಕೊಡುವ ಸಹಕಾರ ಜಾಸ್ತಿ 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 ಆಗಿ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮೀಡಿಯಾ ಕೂಡ ಈ ಉದ್ಯೋಗ ಮೇಳದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸ್ತಿದೆ. ಅದರಲ್ಲಿ ಕೂಡ ಪ್ರತಿಷ್ಠಿತ ಜಿ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಸುಮಾರು 10 ಕಂಪನಿಗಳು, 180 ಓಪನಿಂಗ್ಸ್ ಗಳು ಈ ವರ್ಷ 10 ಕಂಪನಿಯಿಂದ ಬರ್ತಿದೆ. ಇದು ಜಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ದ ಮೈಸೂರು ಪ್ರಿಂಟರ್ಸ್ ಆಗಿರ್ಬೋದು, ಮೆಟ್ರೋಪಾಲಿಟನ್ ಮೀಡಿಯಾ ಕಂಪನಿ, ನಮ್ಮ ಟೈಮ್ಸ್ ಆಫ್ ಇಂಡಿಯಾದು, ಮತ್ತೆ ವಿಜಯ ಕರ್ನಾಟಕದ್ದು, VRL ಮೀಡಿಯಾ, ಮಣಿಪಾಲ್ ಮೀಡಿಯಾ, ವಾರ್ತಾ ಭಾರತಿ, ಹೊಸದಿಗಂಧ, ನ್ಯೂಸ್ ಕರ್ನಾಟಕ, ಇವರೆಲ್ಲರೂ ಕೂಡ ಜಾಬ್ಸ್ ಅನ್ನು ಪೋಸ್ಟ್ ಮಾಡಿದ್ದಾರೆ ನಮ್ಮ ಸೈಟ್ ಅಲ್ಲಿ. ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಇವತ್ತು ನಿನ್ನೆ ನಿಮ್ಮ ಮೀಡಿಯಾದವರು ಕೆಲವರು ನಮ್ಮ ಓರಿಯೆಂಟೇಷನ್ ಪ್ರೋಗ್ರಾಮ್ ಬಂದಿದ್ರು. ನಾನು ಅದೇ ಹೇಳಿದೆ, ಈಗ ಮೀಡಿಯಾದಲ್ಲಿ ಕೂಡ ಹೇಗೆ ಬದಲಾವಣೆ ಆಗ್ತಾ ಉಂಟು ನೀವು ಎಲ್ಲರೂ ಗಮನಿಸಿರ್ಬೋದು. ಇವತ್ತು ಕಂಟೆಂಟ್ ರೈಟರ್, ಈ ವಿಡಿಯೋ ಎಡಿಟರ್ಸ್, ಇದು ಬೇರೆ ಬೇರೆ ಹೊಸ ಹೊಸ ಜಾಬ್ಸ್ ಗಳು ನಾವು ನೋಡ್ತಿದ್ದೇವೆ. ಇವತ್ತು ಎಲ್ಲಾ ಕಾಲೇಜಸ್ ಅಲ್ಲಿ ಕೂಡ ಈ ತಯಾರಿಗಳು ಮಾಡುವುದು ಭಾರಿ ಅಗತ್ಯ. ಸುಮಾರು ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಲ್ಲ ಕಾಣ್ತಿದ್ದೇವೆ. ಸೊ ಆ ಕಾರಣಕ್ಕಾಗಿ ಸುಮಾರು ಈ ಜಾಬ್ಸ್ ಅಲ್ಲಿ ಕೂಡ ಚೇಂಜಸ್ ಇದೆ. ಇವ್ರು ಕೇವಲ BA ಮಕ್ಕಳನ್ನು ಮಾತ್ರ ನೋಡ್ತಾ ಇಲ್ಲ, ಯಾವುದೇ ಕೋರ್ಸ್ ಮಾಡಿದ್ರೆ ನಿಮ್ಗೆ ಒಂದು ಮೀಡಿಯಾದಲ್ಲಿ ಫ್ಲೇರ್ ಇದ್ರೆ ಇಂಥ ಅಪರ್ಚುನಿಟೀಸ್ ಗಳು ಕೂಡ ಸುಮಾರು ಕಂಪನಿಗಳಲ್ಲಿ ನಮಗೆ ನೋಟಿಸ್ ಸಿಗ್ತುಂಟು. ನ್ಯೂಸ್ ರಿಪೋರ್ಟರ್, ಗ್ರಾಫಿಕ್ ಡಿಸೈನರ್, ಮಾರ್ಕೆಟಿಂಗ್ ಅಡ್ವರ್ಟೈಸರ್, ವಿಡಿಯೋ ಎಡಿಟರ್, ಟ್ರಾನ್ಸ್ಲೇಟರ್ಸ್, ಕಂಟೆಂಟ್ ರೈಟರ್, ಪೇಜ್ ಡಿಸೈನರ್, ಫೋಟೋಗ್ರಾಫರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಇಂಥ ಬೇರೆ ಬೇರೆ ಜಾಬ್ಸ್ ಗಳು ನಾವು ನೋಡ್ತಿದ್ದೇವೆ. ಇದರಲ್ಲಿ ಮುಂಬೈ, ಚೆನ್ನೈ, ಹೈದರಾಬಾದ್, ಕೇರಳ, ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್, ಹುಬ್ಳಿ, ಶಿವಮೊಗ್ಗ ಹಾಗೂ ಮಂಗಳೂರು, ಉಡುಪಿ, ಬೆಳ್ತಂಗಡಿಯಲ್ಲಿ ಇಂಥ ವೇಕೆನ್ಸೀಸ್ ನಾವು ನೋಡ್ತಿದ್ದೇವೆ. ಸೇಲ್ಸ್ ಅಂಡ್ ರಿಟೇಲ್ ಸೆಕ್ಟರ್ಗೆ ಬರುವ ನಾನು ನಿಮ್ಮ ಮುಖಾಂತರ ಇದೇ ಕೇಳೋದು, ಇವತ್ತು ಎಲ್ಲಾ ಜಾಬ್ ಅಲ್ಲಿ ಕೂಡ ಮಾರ್ಕೆಟಿಂಗ್ ಭಾರಿ ಅಗತ್ಯ.
ಕೆಲವು ಬಾರಿ ನಾವು ಮಾರ್ಕೆಟಿಂಗ್ಗೆ ಕೊಡುವ ವೇಟೇಜ್ ಅದನ್ನೊಂದು ಬಾರಿ ನೆಗೆಟಿವ್ ಮಾಡೋದು ನಾವು ನೋಡ್ತೇವೆ. ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಷ್ಟೋ ಒಂದು ದೊಡ್ಡ ಹುದ್ದೆಗೆ ಬಂದವರು ಅವ್ರು ಸ್ಟಾರ್ಟ್ ಮಾಡಿದ್ದು ಈ ಮಾರ್ಕೆಟಿಂಗ್ ಅಲ್ಲಿ. ಮಾರ್ಕೆಟಿಂಗ್ ಇಸ್ ಎ ಇಂಟಿಗ್ರಲ್ ಫಂಕ್ಷನ್ ಆಫ್ ಆಲ್ ಇಂಡಸ್ಟ್ರೀಸ್. ಇವತ್ತು ಯಾವುದೇ ಇಂಡಸ್ಟ್ರಿಯಲ್ಲಿ ಕೂಡ, ನಮ್ಮ ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಕೂಡ ಮಾರ್ಕೆಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕಾಗಿ ಈ ವರ್ಷ 57 ಕಂಪನಿಗಳು 4,500 ಜಾಬ್ಸ್ ಗಳನ್ನು ಸೇಲ್ಸ್ ಅಂಡ್ ರಿಟೇಲ್ ಅಲ್ಲಿ ಕೊಡ್ತಿದ್ದಾರೆ. ಇದು ಕೋಡಿ ಹಂಗಾಗ್ಲಿ, ಇಲ್ಲಿ ಕೂಡ ದೊಡ್ಡ ಮೊತ್ತ ಇವರ ಸ್ಯಾಲರಿ ನಾವು ನೋಡ್ತಿದ್ದೇವೆ. ಬಿಗ್ ಬಾಸ್ಕೆಟ್, ರಿಲಯನ್ಸ್ ರಿಟೇಲ್, ಟ್ರೆಂಡ್ಸ್, ಡೆಕಥ್ಲಾನ್, ಕಲ್ಟ್ ಫಿಟ್, ಜಸ್ಟ್ ಡಯಲ್, ಹ್ಯಾಂಗ್ಯೋ, ಕಲ್ಯಾಣ್ ಮೋಟರ್ಸ್, ಸಂಗೀತ ಮೊಬೈಲ್ಸ್, ಇಂತ ಹಲವಾರು ಕಂಪನಿಗಳು ಅಲ್ಲಿ ಜಾಬ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಸೆಕ್ಟರ್ ನೋಡಿದ್ರೆ 8 ಕನ್ಸ್ಟ್ರಕ್ಷನ್ ಕಂಪನಿಗಳು 400 ಓಪನಿಂಗ್ ಗಳು ಕೊಡ್ತಿದ್ದಾರೆ. ಇದರಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಾದ ಎಕ್ಸ್ಪರ್ಟೈಸ್ ಇರಬಹುದು. ದಿನೇಶ್ ಗುಂಡ್ರಾವ್ ಅವರು 9:30ಗೆ ಇನಾಗ್ರೇಟ್ ಮಾಡ್ಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್, ಮಂಗಳೂರು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದ PL ಧರ್ಮ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಉಮನಾಥ್ ಕೋಟ್ಯಾನ್ರವರು ಈ ವರ್ಷ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೋಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ಭಾಗದ, ಕರಾವಳಿ ಭಾಗದ ಎಲ್ಲ MLA MLC ಗಳನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಅವರು ಕೂಡ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಒಂದು 5 ರಿಂದ 6 ಜನರಿಗೆ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಸುಮಾರಿಂತ ಜಾಬ್ಸ್ ಗಳನ್ನು ನಿರ್ಮಾಣ ಮಾಡಿದ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಿದ ಕೆಲವರಿಗೆ ನಾವು ಸನ್ಮಾನ ಮಾಡುದುಂಟು. ಮುಖ್ಯವಾಗಿ ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಗೆ, ನಮ್ಮ ಕರಾವಳಿ ಭಾಗಕ್ಕೆ ತುಂಬಾ ಪ್ರಯೋಜನ ಆಗ್ತಾ ಉಂಟು. ಇದು ಮಾತ್ರ ಅಲ್ಲ, ಒಂದು ಇಡೀ ಒಂದು ಒಳ್ಳೆ ಸಂಸ್ಥೆಗಳನ್ನು ಕಟ್ಟಿದವರನ್ನು ನಾವು ಗುರುತಿಸಿ ಅವರಿಗೆ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ ನಾವು ಕೊಡ್ತಿದ್ದೇವೆ. ಈ ವರ್ಷ ಕೂಡ ನಾವು ಆಲ್ ಕಾರ್ಗೋ ಕಂಪನಿಯ ಚೇರ್ಮನ್ ಆದ ಶಶಿಕಿರಣ್ ಶೆಟ್ಟರ್ ಅವರು, ದುಬೈ ಬೇಸ್ಡ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್, ಈ ವರ್ಷ ಅವರು ಕೂಡ ಭಾಗವಹಿಸುತ್ತಿದ್ದಾರೆ. ಪ್ರವೀಣ್ ಶೆಟ್ರು, ಸೌದಿ ಅರೇಬಿಯಾದ ಮಲ್ಟಿನ್ಯಾಷನಲ್ ಸೆಕ್ಟರ್, ನಿಮಗೆ ಗೊತ್ತಿರಬಹುದು, ಎಕ್ಸ್ಪರ್ಟೈಸ್ ಕಂಪನಿಯ CEO ಆದ KS ಶೇಖ್ ಕನ್ನೀರೆ ಅವರು, ಬಿಗ್ ಬ್ಯಾಗ್ಸ್ ಕಂಪನಿಯ ನನ್ನ ಹಳ್ಳಿಯಲ್ಲಿರುವ ಕಂಪನಿಯಾದ ಬಿಗ್ ಬ್ಯಾಗ್ ಕಂಪನಿಯ, ಯಾಕೆ ಹೇಳಿದ್ರೆ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಷ್ಟು ಜನ ಕೆಲಸಕ್ಕಿದ್ದಾರೆ ಅಲ್ಲಿ. ಅದರ ಬಿಗ್ ಬ್ಯಾಗ್ಸ್ ಕಂಪನಿಯ CEO ಆದ ರವೀಶ್ ಕಾಮತ್ ಅವರು, ನೀವೆಲ್ಲರಿಗೂ ಗೊತ್ತಿದ್ದ ನಮ್ಮವರು ರೋಹನ್ ಮೊಂಡೇರ್ ಅವರು, ರೋಹನ್ ಕಾರ್ಪೊರೇಷನ್ ಫೌಂಡರ್ ಅಂಡ್ CEO ರೋಹನ್ ಮೊಂಡೇರ್ ಅವರು, ಮತ್ತೆ ಸ್ವಲ್ಪ ಒಂದು ಯಂಗ್ಸ್ಟರ್ ಆದ, ನಿಮಗೆ ಎಲ್ರಿಗೂ ಗೊತ್ತಿದ್ದ ನಿವೇಶ್ ಸಿಲೋಷನ್, ಯಾಕೆ ಹೇಳಿದ್ರೆ 1,000 ಜನ ಅಲ್ಲಿ ಕೆಲಸಕ್ಕಿದ್ದಾರೆ. ಎಸ್ಪೆಷಲಿ IT ಕಂಪನಿ, ಇವತ್ತು ಅತಿ ದೊಡ್ಡ IT ಕಂಪನಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಿವಿಯಸ್ ಕಂಪನಿ ಕೂಡ, ಅದರ CEO ಆದ ಸುಯೋಗ್ ಶೆಟ್ರು ವಿಲ್ ಬಿ ಅವರಿಗೆ ಈ ಉದ್ಯೋಗ ಮೇಳಕ್ಕೆ ಸನ್ಮಾನ ಮಾಡ್ತಿದ್ದೇವೆ, ಈ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ. ಇದರ ಜೊತೆಗೆ ಎಲ್ಲಾ ತರದ ಮಕ್ಕಳಿಗೆ ಕೂಡ ಅವಕಾಶಗಳಿದೆ. IT, ITS, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಫಾರ್ಮಾ, ಸೇಲ್ಸ್ ರಿಟೇಲ್, ಹೀಗೆ ಒಂದು 14 ಬೇರೆ ಬೇರೆ ಸೆಕ್ಟರ್ಸ್. ಈ ವರ್ಷ ಲಾಜಿಸ್ಟಿಕ್ಸ್ ಸೆಕ್ಟರ್ಸ್ ಕೂಡ ತುಂಬಾ ಒತ್ತು ಕೊಟ್ಟ ಕಾರಣ ಅದನ್ನು ಕೂಡ ಒಂದು ಸೆಪರೇಟ್ ಮಾಡಿದ್ದೇವೆ. ಇನ್ನು ಯಾರ ಮಕ್ಕಳು ಇದಕ್ಕೆ ಭಾಗವಹಿಸಬಹುದು ಹೇಳಿದ್ರೆ, ಎಲ್ಲ ಮೆಡಿಕಲ್, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಆರ್ಟ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್, PUC, ನರ್ಸಿಂಗ್, ಯಾವುದೇ ವಿದ್ಯೆ, ಫಾರ್ಮಲ್ ಎಜುಕೇಶನ್ ಇದ್ದವರು, ನಾನು ಯಾವುದೇ ವಿದ್ಯೆ ಅಂತ ಹೇಳಿದ್ರೆ, ಯಾಕೆ ಹೇಳಿದ್ರೆ ಫಾರ್ಮಲ್ ಎಜುಕೇಶನ್ ಇಲ್ಲದವರು, ಅವರೆಲ್ಲರಿಗೂ ಸೇರಿಸಿ ಎಲ್ರಿಗೂ ಅವಕಾಶಗಳಿದೆ. ಇದರಲ್ಲಿ ಕೂಡ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅವರು ಕೂಡ ಇದಕ್ಕೆ ಸೇರಬಹುದು. ನಿಮಗೆ ಗೊತ್ತಿದ್ದ ಹಾಗೆ www.alwaspragati.com ಇದರಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ. ಯಾಕೆ ಹೇಳಿದ್ರೆ ನಮಗೆ ಎಲ್ಲ ಡೇಟಾ ನಮ್ಮ ಕೈಯಲ್ಲಿ ಇರ್ತದೆ, ಮಕ್ಕಳಿಗೆ ಕೂಡ ಗೈಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಈವನ್ ಮಾಡಿದ್ರೆ ಮಕ್ಕಳಿಗೆ ಪ್ರಯತ್ನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷದ್ದು ಮೇಜರ್ ಹೈಲೈಟ್ಸ್ ಹೇಳಿದ್ರೆ 285 ಕಂಪನಿಗಳನ್ನು ನಾವು ಈಗಲೇ ಅಪ್ರೂವ್ ಮಾಡಿದ್ದೇವೆ. 16,000 ಜಾಬ್ಸ್ಗಳು ಈ ವರ್ಷ ನನಗೆ ಕಾಣ್ತಾ ಇದೆ ಉದ್ಯೋಗ ಮೇಳದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ 70 ಕಂಪನಿಗಳು ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈ ವರ್ಷ ಭಾಗವಹಿಸುತ್ತಿದ್ದಾರೆ. ಅದರಲ್ಲಿ ನೀವು ನೋಡಿದ್ರೆ 22 ಕಂಪನಿಗಳು, 200 ವೇಕೆನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಗಳಿಗೆ ಇರುವುದು ನಾವು ನೋಡ್ತಿದ್ದೇವೆ. 22 ಕಂಪನಿಗಳು ಕೇವಲ ಅವ್ರಿಗೆ ಮಾತ್ರ ಬರ್ತಿದ್ದಾರೆ. 20 ಕಂಪನಿಗಳು 150 ವೇಕೆನ್ಸೀಸ್. ಕೆಲವು ಬಾರಿ
ಈ BCom ಮಕ್ಕಳು, BBM ಮಕ್ಕಳು ಕೇವಲ ITS ಬ್ಯಾಂಕಿಂಗ್ ಕಡೆ ಹೋಗ್ತಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸಂಖ್ಯೆಯಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ BBM BCom ಮಕ್ಕಳನ್ನು ಮತ್ತೆ BA ಮಕ್ಕಳನ್ನು ಕೂಡ ಹೈರ್ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಒಂದು 150 ಮಕ್ಕಳು BCom ಮಕ್ಕಳಿಗೆ ಹೈರ್ ಮಾಡ್ತಿದ್ದಾರೆ. ಅದನ್ನು ಕೂಡ ಗಮನಿಸಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕೋಲಾರಲ್ಲಿ ಇರೋದು ಫೀಮೇಲ್ ಕ್ಯಾಂಡಿಡೇಟ್ಸ್. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ದೊಡ್ಡ ಡೈವರ್ಸಿಟಿಯ ಕೊರತೆ ಇದೆ. ಈ ಡೈವರ್ಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸುಮಾರು ಹೆಂಗಸರನ್ನು ಜಾಬ್ಸ್ ಬಾರಿ ಈಸಿಯಾಗಿ ಸಿಗ್ತದೆ. ಅದನ್ನು ಕೂಡ ಅಪ್ರೋಚ್ ಮಾಡಿದ್ರೆ ಒಳ್ಳೇದಂತ ನಾನು ಭಾವಿಸ್ತೇನೆ. ಈ ವರ್ಷ ITI ಮಕ್ಕಳಿಗೆ 1,000 ವೇಕೆನ್ಸೀಸ್ ನಾವು ನೋಡ್ತಿದ್ದೇವೆ. 1,500 ವೇಕೆನ್ಸೀಸ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ ಕಾಣ್ತಾ ಉಂಟು. 18 ಕಂಪನಿಗಳು 60 ವೇಕೆನ್ಸೀಸ್ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಬ್ರಾಂಚ್ಗಳಿಗೆ ಕೊಡ್ತಾ ಇದ್ದಾರೆ. ನಾನು ಖಾಲಿ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಿದ್ದೇನೆ. ಟೊಯೋಟಾ ಕಿರ್ಲೋಸ್ಕರ್, ಬುಲ್ಲರ್, ವೋಲ್ವೋ, ಬಿಸೆ ಇಂಡಿಯಾ, ಎಕ್ಸಿಕಾಮ್ ಅವರು ದೊಡ್ಡ ಸಂಖ್ಯೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮಕ್ಕಳನ್ನು ನನ್ನ ಲೆಕ್ಕದಲ್ಲಿ ಒಂದು 30 ಸ್ಟೂಡೆಂಟ್ಸ್ ಇಲೆಕ್ಟ್ರಾನಿಕ್ಸ್ ಮಕ್ಕಳನ್ನೇ ಹೈರ್ ಮಾಡ್ತಿದ್ದಾರೆ. ಭವಾನಿ ಶಿಪ್ಪಿಂಗ್, ಅಜಾಕ್ಸ್ ತುಂಬಾ ಪ್ರೀಮಿಯರ್ ಕಂಪನಿಗಳು ಡಿಪ್ಲೊಮಾ ITI ಮಕ್ಕಳನ್ನೆಲ್ಲ ಹೈರ್ ಮಾಡ್ತಿದ್ದಾರೆ. ಲಾಜಿಸ್ಟಿಕ್ಸ್ ಬರಲಿಕ್ಕೆ ಹೋದ್ರೆ ಆಲ್ ಕಾರ್ಗೋ, ಭವಾನಿ ಶಿಪ್ಪಿಂಗ್, ಗಣೇಶ್ ಶಿಪ್ಪಿಂಗ್ ಇವರು ಲಾಜಿಸ್ಟಿಕ್ಸ್ ಸೆಕ್ಟರ್ಸ್ ಅಲ್ಲಿ ಇದ್ದಾರೆ. ಫ್ಲಿಪ್ಕಾರ್ಟ್ ಕೂಡ ಲಾಜಿಸ್ಟಿಕ್ಸ್ ಸೆಕ್ಟರ್ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗ ITಗೆ ಬರುವ, ಯಾಕೆ ಹೇಳಿದ್ರೆ ಈ ವರ್ಷ ನಾವು ಸುಮಾರು ಕಂಪನಿಗಳಿಗೆ ಅಪ್ರೋಚ್ ಮಾಡಿದ್ವಿ. IT ಸೆಕ್ಟರ್ ವರ್ಷ ಹೋಗುವ ದೊಡ್ಡ ಬದಲಾವಣೆ ನಾವು ಕಾಣ್ತಿದ್ದೇವೆ. ನಾವುಗಳು ಕೂಡ ಕಾಲೇಜಸ್ ಕೂಡ ಇದರ ಪೂರ್ವ ತಯಾರಿ ಮಾಡೋದು ಭಾರಿ ಅಗತ್ಯ. ಇವತ್ತು ಕೆಲವು ಬಾರಿ IT ಜಾಬ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಇವತ್ತು ITಯಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಕೇವಲ ಒಂದು ಇಂಜಿನಿಯರಿಂಗ್ ಇಲ್ಲದ್ರೆ ಒಂದು ಡಿಗ್ರಿ ಸಿಕ್ಕಿದ್ರೆ ಮಾತ್ರ ಸಾಕಾಗುದಿಲ್ಲ, ಸರ್ಟಿಫಿಕೇಟ್ ಮಾತ್ರ ಸಾಕಾಗುದಿಲ್ಲ. ಇವತ್ತು ಸುಮಾರು ವಿಚಾರಗಳು ಒಂದು ನಿರೀಕ್ಷೆ ಇದೆ ಕಂಪನಿಗಳಿಗೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು ಇದು ಮಾಡಬೇಕು. ಇವತ್ತೊಂದು ಕಂಪನಿಯವರು ನಮಗೆ ಡೇಟಾ ಸೈಂಟಿಸ್ಟ್ ಕೊಡಿ ಅಂತ ಹೇಳುವಾಗ ನಾನು ಇಲ್ಲಿರುವ ಎಲ್ಲ ಡೇಟಾ ಇಂಜಿನಿಯರಿಂಗ್ ಡೇಟಾ ಕೊಟ್ಟರೆ 100% ಜಸ್ಟಿಸ್ ಆಗೋದಿಲ್ಲ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕೋರ್ಸಸ್ಗಳು ನಾವೀಗ AI ಹೇಳ್ತೇವೆ, ಡೇಟಾ ಹೇಳ್ತೇವೆ, ನೀವು ನೋಡಿದ್ರೆ ಒಂದು 4 ರಿಂದ 5 ಸಬ್ಜೆಕ್ಟ್ ವೇರಿಯೇಷನ್ ಇರ್ತದೆ. ಸೊ ಈ ಕಾರಣಕ್ಕಾಗಿ ಇವತ್ತು ಎಷ್ಟೋ ಸರ್ಟಿಫಿಕೇಶನ್ಸ್ ಇದೆ. ಒಂದು 10-15 ವರ್ಷ ಮುಂಚೆ ಇಂಥ ಎಕ್ಸ್ಪೋಜರ್ ಇರಲಿಲ್ಲ. ಇವತ್ತು ಬೇಕಾದಷ್ಟು ಎಕ್ಸ್ಪೋಜರ್ ಇದೆ ಮಕ್ಕಳಿಗೆ. ಇದೆಲ್ಲದೂ ಕೂಡ ಫ್ರೀ ಸರ್ಟಿಫಿಕೇಶನ್ ಸಿಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಯಾರೇ ನೋಡಿ, ಒಂದು ಕಾಲದಲ್ಲಿ ಒಂದು 25 ವರ್ಷ ಮುಂಚೆ ನೀವು ತಗೊಂಡ್ರೆ ಒಂದು 5,000 ಮಕ್ಕಳು ITಯಲ್ಲಿ ಆಗಿರ್ತಾರೆ. 300 ಸ್ಟಾಫ್ಗಳು ಅವರು ಕಂಪನಿ ಕೋಆರ್ಡಿನೇಟರ್ಸ್ ಆಗಿರ್ತಾರೆ. ಹಾಗೆ ಇದರ ಎಲ್ಲಾ ಸಿದ್ಧತೆಗಳು ಆಗಿದೆ. ನೀವುಗಳು ಕೂಡ ನಾಳ್ದು ನೀವುಗಳು ಕೂಡ ಬನ್ನಿ, ನೀವುಗಳು ಕೂಡ ಈ ಉದ್ಯೋಗಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ. ಇವತ್ತು ನಾನು ಸುಮ್ಮನೆ ನಾವು ಮಾಡುವ ಉದ್ಯೋಗ ಮೇಳ ಅಂತ ನಾನು ಸುಮ್ಮನೆ ಡಿಫೆಂಡ್ ಮಾಡೋದಿಲ್ಲ. ಇವತ್ತು ನಮ್ಮ ಆಸೆ ಕೂಡ ಈ ಉದ್ಯೋಗ ಮೇಳ ತುಂಬಾ ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಆಗ್ಬೇಕಂತ ನಮ್ಮ ಆಸೆ. ನೀವುಗಳು ಕೂಡ ಏನಾದ್ರೂ ಕೊರತೆಗಳಿದ್ರೆ ಯಾವತ್ತೂ ನೀವು ನಮಗೆ ಪಾಯಿಂಟ್ ಔಟ್ ಮಾಡಿ ಇದನ್ನು ಇನ್ನೂ ಸರಿಪಡಿಸೋಣ. ಇದು ಆಳ್ವಾಸ್ ಪ್ರಗತಿ ಹೇಳಿದ್ರೆ ಆಳ್ವಾಸ್ನ ಪ್ರಗತಿ ಅಲ್ಲ, ಇದು ಎಲ್ಲರ ಪ್ರಗತಿ. ಸೊ ಇದೇ ದೃಷ್ಟಿಯಲ್ಲಿ ನಾವು ಇದನ್ನು ಯಾವತ್ತಿಗೂ ಅದೇ ಮನಸ್ಥಿತಿ ಇಟ್ಕೊಂಡು ಮಾಡ್ತಾ ಬರ್ತಿದ್ದೇವೆ. ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ ಹೇಳ್ಕೊಂಡು ನಾನು ನಿಮ್ಮ ಸಪೋರ್ಟ್ ಯಾವತ್ತಿಗೂ ನಮ್ಮ ಜೊತೆ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.